ಹಾಯ್, ನಮಸ್ತೆ ಎಲ್ಲರಿಗೂ. ನಾನಿವತ್ತು ಈ ವಿಡಿಯೋ ಮಾಡ್ತಿರೋದು ಒಂದು ಮೂವಿ ರಿವ್ಯೂ ಅಷ್ಟೇ ಅಲ್ಲ, ನನ್ನ ಮನಸ್ಸಿನ ಮಾತು. ನಾನಿವತ್ತು ಹಿಂದಿ ಮೂವಿ ಹಕ್ ಅನ್ನೋ ಹಿಂದಿ ಮೂವಿನ ನೋಡಿದೆ. ನಾನಿದನ್ನು ಯಾವಾಗ ಟ್ರೈಲರ್ ನೋಡಿದ್ನೋ ಆವಾಗಲೇ ನನಗೆ ಈ ಮೂವಿ ನೋಡಬೇಕು ಅನ್ಸಿತ್ತು. ಯಾಕೆಂದರೆ ನನಗೆ ಯಾಮಿ ಗೌತಮಿ ಅಂದರೆ ತುಂಬ ಇಷ್ಟ. ಇಮ್ರಾನ್ ಹಶ್ಮಿ ಮೂವೀಸು ತುಂಬ ಚೆನ್ನಾಗಿರುತ್ತೆ, ಮ್ಯೂಸಿಕ್ ಚೆನ್ನಾಗಿರುತ್ತೆ ಅಂತ. ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ, ಬಟ್ ರೀಸೆಂಟಾಗಿ ಇದು OTTಲಿ ರಿಲೀಸ್ ಆಯಿತು, ನೆಟ್ಫ್ಲಿಕ್ಸಲ್ಲಿ, ಅದರಲ್ಲಿ ನೋಡಿದೆ. ಆದರೆ ಮೂವಿ ನೋಡ್ತಾ ನೋಡ್ತಾ ಹೃದಯ ತುಂಬಿ ಬಂತು ಅಂತಾರಲ್ಲ ಹಾಗೆ. ನಾನು ಹಿಂದೂ. ಇವತ್ತು ನನಗೆ ಮನೆ ಕೆಲಸ ಬಾಕಿ ಇತ್ತು, ಆದರೂ ಕೂಡ ಬೆಳಗ್ಗೆ 10 ಗಂಟೆಗೆ ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿದೆ. ನನಗಾದ ಫೀಲಿಂಗು, ನನಗಾದ ಆ ಒಂದು ಕನೆಕ್ಷನ್ನು ನಾ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾವುದೇ ಮೂವಿ ಆಗಲಿ, ಸ್ಟೋರಿ ಸ್ವಲ್ಪ ಚೆನ್ನಾಗಿದ್ರೂ ಪರವಾಗಿಲ್ಲ, ಡೈರೆಕ್ಷನ್ ತುಂಬ ಚೆನ್ನಾಗಿದ್ರೆ ಮೂವಿ ತುಂಬ ಚೆನ್ನಾಗಾಗತ್ತೆ. ಆದರೆ ಈ ಮೂವಿಲಿ ಸ್ಟೋರಿನೂ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ನು ತುಂಬ ಚೆನ್ನಾಗಿದೆ, ಸಾಂಗ್ಸು ತುಂಬ ಚೆನ್ನಾಗಿದೆ, ಫೈಟ್ ಇಲ್ಲ, ಎಮೋಷ್ನಲ್ ಡ್ರಾಮಾ, ಲೀಗಲ್ ಡ್ರಾಮಾ ಇದು. ಒಬ್ಳು ಹೆಣ್ಣು, ಶಾಜಿಯಾ ಬಾನು ಅವರೇ ಯಾಮಿ ಗೌತಮಿ. ಮದುವೆ ಆಗ್ತಾರೆ ಅಬ್ಬಾಸ್ ಖಾನ್ ಅಂದರೆ ಇಮ್ರಾನ್ ಹಶ್ಮಿ ಜೊತೆ. ಅವರಿಬ್ಬರದು ಬ್ಯೂಟಿಫುಲ್ ಮ್ಯಾರೇಜ್ ಸ್ಟೋರಿನ ತೋರಿಸಿದ್ದಾರೆ. ಎಷ್ಟು ಲವ್, ಎಷ್ಟು ಕನೆಕ್ಷನ್ ಎಲ್ಲದನ್ನು ತೋರಿಸಿದ್ದಾರೆ. ಎಷ್ಟು ಟ್ರಸ್ಟ್ ಇರುತ್ತೆ ಒಬ್ರಿಗೊಬ್ರು ಮಧ್ಯ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಆದರೆ ಟೈಮ್ ಕಲಿತಾ ಕಲಿತಾ ಮದುವೆಯಲ್ಲಿ ಒಂದು ಸ್ಪಾರ್ಕ್ ಮಿಸ್ ಆಗುತ್ತೆ ಅಂತ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದೆ. ಈ ಮೂವಿಲೂ ನೋಡಿದ ಮೇಲೆ ಓ ಅಂತ ಅನ್ನಿಸ್ತು. ಆ ಸ್ಪಾರ್ಕ್ ಮಿಸ್ ಆಗ್ತಾ ಬರುತ್ತೆ. ಏನೋ ಒಂದು ಸುಳ್ಳು ಹೇಳಿ ಗಂಡ ಬೇರೆ ಕಡೆ ಹೋಗಿ ಮದುವೆ ಆಗಿ ಬರ್ತಾನೆ. ಅದು 2ನೇ ಮದುವೆ. ಇವ್ರದ್ದು ಮುಸ್ಲಿಂ ಫ್ಯಾಮಿಲೀಸಲ್ಲಿ ಈ ರೀತಿ ಮದುವೆ ಆಗೋದು ಅಲೋಡ್ ಇದೆ ಅಲ್ವಾ. ಆದರೆ ಒಂದು ಮೊದಲನೇ ಹೆಂಡತಿಗೆ ಅವನೇನು ಹೇಳಿರಲ್ಲ ಮದುವೆ ಬಗ್ಗೆ. ಅವಳು ಬಂದಮೇಲೆ ಇವಳು ಫೀಲಿಂಗ್ಸಿಗೆ ಏನು ಹರ್ಟ್ ಆಗುತ್ತೆ, ಇವಳಿಗೆ ಕೊಡೋ ಅಂಥ ಪ್ರೀತಿ ಟೈಮನ್ನ ಗಂಡ ಮಿಸ್ ಮಾಡ್ತಾನೆ. ಅದರಿಂದ ಹೆಂಡತಿಗೆ ಏನು ಅನ್ಸುತ್ತೆ, ಅವಳು ಒಂದು ದಿನ ಎಲ್ಲದನ್ನು ನೋಡೋದನ್ನ ನೋಡಿ ಮನೆ ಬಿಟ್ಟು ಹೋಗ್ತಾಳೆ. ಮನೆ ಬಿಟ್ಟು ಹೋಗಾದ್ಮೇಲೆ ಗಂಡ ಪ್ರಾಮಿಸ್ ಮಾಡ್ತಾನೆ, ನಾನು ನಿಂಗೆ ತಿಂಗಳ 400 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ, ಮಕ್ಕಳ ಮೇಂಟೆನೆನ್ಸಿಗೆ. ಅದು 3 ಮಕ್ಕಳು. ಸ್ವಲ್ಪ ತಿಂಗಳುಗಳು ಹಾಗೆ ನಡೆಯುತ್ತೆ. ಆಮೇಲೆ ಗಂಡ ದುಡ್ಡು ಕೊಡೋದನ್ನ ನಿಲ್ಲಿಸ್ತಾನೆ. ಯಾಕೆ ಅಂತ ಕೇಳಕ್ ಬಂದ್ರೆ ಅವಮರ್ಯಾದೆ ಮಾಡಿ ಕಳಿಸ್ತಾರೆ. ಕೋರ್ಟಿಗೆ ಹೋಗ್ತಾರೆ. ಯಾಕೆ ಕೋರ್ಟಿಗೆ ಹೋದೆ ಅಂತ ಕೇಳೋಕೆ ಕರೆಸಿ ತಲಾಕ್ 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 ಹೇಳ್ತಾರೆ. ಅಲ್ಲಿ ಮುಗ್ದೋಯ್ತಲ್ವಾ. ಬಟ್ ಈ ಶಾಜಿಯಾ ಬಾನು ನಿಲ್ಲಲ್ಲ. ತನ್ನ ಮಗಳ ಕಷ್ಟಕ್ಕೆ ಹೆಗಲಿಗೆ ಹೆಗಲಾಗಿ ನಿಂತ್ಕೋತಾನೆ ಅವರಪ್ಪ. ಇಂಥ ಒಂದು ಸ್ಟೋರಿನ ನೋಡಿ ನನ್ನ ಹೃದಯಕ್ಕೆ ತುಂಬ ಫೀಲ್ ಆಯಿತು. ಮುಸ್ಲಿಂ ಹೆಣ್ಮಕ್ಳು ಇಷ್ಟೆಲ್ಲ ಅನುಭವಿಸ್ತಾರೆ, ಅವ್ರಿಗೆ ಆಡದ ಮಾತುಗಳಿಷ್ಟಿರುತ್ತೆ. ಏನೇ ಆದರೂ ಗಂಡನಿಗೆ ಸಿಟ್ಟು ಬರೆಸ್ದ ಹಾಗೆ, ವಾಯ್ಸ್ ರೈಸ್ ಮಾಡಿದ ಹಾಗೆ ಹೇಗಿರ್ತಾರೆ. ಹಿಂದೂ ಆಗಿ ನನಗೆ ಇದೊಂದು ಸ್ಟೋರಿ ಮೇಲೆ ಇಷ್ಟು ಫೀಲ್ ಆಗುತ್ತೆ ಅಂದರೆ, ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳು ಇಷ್ಟು ಕನೆಕ್ಟ್ ಆಗ್ತಾರೆ ಈ ಸ್ಟೋರಿಗೆ ಅಂತ ಅನ್ನಿಸ್ತು. ಈ ಶಾಜಿಯಾ ಬಾನು ನಿಲ್ಲಲ್ಲ, ಕೋರ್ಟ್ ಮೆಟ್ಟಲು ಹತ್ತುತ್ತಾಳೆ. ಆದರೆ ಫಸ್ಟ್ ಕೋರ್ಟಲ್ಲಿ ಇವಳಿಗೆ ಸಿಕ್ಕಂಥ ಮೇಂಟೆನೆನ್ಸ್ ದುಡ್ಡು 22 ರೂಪಾಯಿ. ಆದರೆ ಅದು ಅರ್ಲಿ 70s ಮತ್ತು 80sಲ್ಲಿ ನಡೆಯೋ ಸ್ಟೋರಿ. ಸೆಷನ್ ಕೋರ್ಟಲ್ಲಿ ನಡೆಯುತ್ತೆ, ಡಿಸ್ಟಿಕ್ ಕೋರ್ಟಲ್ಲಿ ನಡೆಯುತ್ತೆ, ಹೈಕೋರ್ಟಲ್ಲಿ ಗಂಡನೇ ಲಾಯರ್ ಆಗಿರ್ತಾನೆ, ಬೇಕು ಅಂತ ಸೋಲ್ತಾನೆ. ಏಕೆಂದರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಜಡ್ಜ್ಮೆಂಟನ್ನು ಚೇಂಜ್ ಮಾಡಿಸ್ಬೇಕು ಅಂತ. ಇದೇ ರೀತಿ ಹಿಂದೆ 2 ಮುಸ್ಲಿಂ ಮಹಿಳೆಯರು ಸುಪ್ರೀಂ ಕೋರ್ಟಿಗೆ ಹೋಗಿರ್ತಾರೆ. ಆದರೆ ಅಲ್ಲಿ ಗಂಡ ವಾದ ವಿವಾದಕ್ಕೆ ಪ್ರತಿವಾದ ಮಾಡಿದ್ದು ಹೆಂಡತಿ ಶಾಜಿಯಾ ಬಾನುನೇ ಆಗಿರ್ತಾರೆ.
ಅವರು ಆಡಿದಂಥ ಮಾತಿಗೆ ಇನ್ನೊಂದು ಮಾತು ಬರೋಕೆ ಸಾಧ್ಯನೇ ಇಲ್ಲ. ತುಂಬ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ. ಎಲ್ಲ ಮುಸ್ಲಿಂ ಕ್ರೈಮ್‌ಗಳಿಗೂ ಇಂಡಿಯನ್ ಲಾ ಅಲೋ ಆಗಲ್ಲ. ಮುಸ್ಲಿಮ್ಸ್‌ಗೆ ಸಪ್ರೇಟ್ ಲಾ ಇದೆ. ಸೊ, ಅದು ಇದ್ರ ಮಧ್ಯ ಗೆಲ್ಲೋದು ಒಬ್ಬ ಹೆಣ್ಣು. ಅದಕ್ಕಾಗೋವಂಥ ಫೀಲಿಂಗನ್ನ ಎಕ್ಸ್‌ಪ್ಲೈನ್ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಬರೀ ಫೀಮೇಲ್ ಅಲ್ಲ, ಮೆನ್ ಕೂಡ ಈ ಮೂವಿನ ನೋಡ್ಬೇಕು. ಏಕೆಂದ್ರೆ ಸುತ್ತಮುತ್ತ ನಡೀತಿರೋದು ಈ ಮೂವಿ. ರೀಸೆಂಟಾಗಿ ಮೋದಿ ಗವರ್ಮೆಂಟ್ ಅವರು ಈ ಟ್ರಿಪಲ್ ತಲಾಖನ್ನ ಸ್ಟಾಪ್ ಮಾಡಿದ್ದಾರೆ. ಆದರೂ ನಮ್ಮ ಸಮಾಜದಲ್ಲಿ ನಡೆಯುವಂಥ ಇಂಥ ಒಂದು ಕಥೆನ ಇಷ್ಟು ಚೆನ್ನಾಗಿ ತೋರಿಸಿರೋರು ಮತ್ತೆ ಸ್ಟೋರಿ ಬರ್ತಿರೋರು ಇಬ್ರು ಹೆಣ್ಮಕ್ಳು. ಡೈರೆಕ್ಟ್ ಮಾಡಿರೋದು ಸುಪರ್ಣ ಬೊಮ್ಮ, ಕತೆ ಬರ್ತಿರೋದು ರೇಷುನಾಥ್. ಇಡೀ ಮೂವಿ ತಂಡಕ್ಕೆ ನಾನು ದೊಡ್ಡ ಸಲಾಮ್ ಹೇಳ್ತೀನಿ, ಸಲ್ಯೂಟ್ ಹೇಳ್ತೀನಿ. ಇಂಥ ಒಂದು ಸೆನ್ಸಿಟಿವ್ ಟಾಪಿಕ್ನ ಮೂವಿ ಮಾಡೋದು ಒಂದು ಗ್ರೇಟ್ ಅಚೀವ್ಮೆಂಟೇ ಸರಿ. ನನಗಂತೂ ಹಾರ್ಟಿಂದ ಹೇಳ್ತಾ ಇದ್ದೀನಿ, ಮೂವಿ ತುಂಬ ಇಷ್ಟ ಆಯಿತು. ಇಮ್ರಾನ್ ಹಶ್ಮಿ ಬಗ್ಗೆ ರೀಸೆಂಟಾಗಿ ಒಂದು ಡೈಲಾಗ್ ಇದೆ, ಅಕ್ಕ ಬಾಲಿವುಡ್ ಏಕ್ ತರಫ್ ಆರ್ ಇಮ್ರಾನ್ ಹಶ್ಮಿ ಏಕ್ ತರಫ್ ಅಂತ. ಅವರು ಈ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಷ್ಟೇ ಚೆನ್ನಾಗಿ ಯಾಮಿ ಗೌತಮಿ ಅವರು ಕೂಡ ನಿಭಾಯಿಸ್ತಿದ್ದಾರೆ. ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಹಾಗಿಲ್ಲ, ಡೈರೆಕ್ಷನ್ ಬಗ್ಗೆಲೂ ಮಾತಾಡೋ ಹಾಗಿಲ್ಲ. ಇನ್ನು ಮ್ಯೂಸಿಕ್ ಅಂತೂ ಸೂಪರ್ ಹಿಟ್. ಆ ಫೀಲಿಂಗ್ ಸಾಂಗ್ಸ್ಗಳು ನಮ್ಮ ಹೃದಯ ಮುಟ್ಟತ್ತೆ. ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಈ ಮೂವಿ ಬಗ್ಗೆ ಮಾತೇ ಇಲ್ಲ. ಡೆಫಿನೆಟ್ಲಿ ಈ ಮೂವಿನ ಮಿಸ್ ಮಾಡಿದೆ ನೋಡಿ. ನನಗಾಗಿರುವಂಥ ಫೀಲಿಂಗ್ ಡೆಫಿನೆಟ್ಲಿ ನಿಮಗೂ ಆಗುತ್ತೆ. ಈ ಮೂವಿನ ಮಿಸ್ ಮಾಡಬೇಡಿ ಅಂತ ನಾನು ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.